3 ಲಕ್ಷ ಸಂಬಳ ತಗೊಂಡವ್ರು 10,000 ರೂಪಾಯಿ ಸಾಕ ಸರ್ ನಿಮಗೆ? ಏನು ನಮಗೆ ಯಾವ ಶೋಕಿಗಳಿಲ್ಲಲ್ರಿ. ಈಗ ಕುಡಿಯೋದು ತಿನ್ನೋದು ಸಿಗರೇಟ್ ಸೇದೋದು ಮತ್ತೊಂದು ಮಗದೊಂದು ಬೆಳಿಗ್ಗೆ ಎದ್ರೆ ನಾನು ಹಿಂಗೇ ಅಡ್ಡಾಡ್ಬೇಕು, ನಾನು ಹಂಗೆ ಹೋಗ್ಬೇಕಂದ್ ಏನು ನಮ್ದು ಏನಾದ್ರು ಕೆಂಪಸ್ನ ಹತ್ಕೊಂಡು ಹೊರಡ್ಬಿಡೋದು. ಕಾರ್ ಇಲ್ಲ ಸರ್? ಯಾವುದಿಲ್ಲ ಕೇಳ್ರಿ, ನಾವು ಬೈಕೆಲ್ಲ ಅಡ್ಡಾಡೋದು. ಲಕ್ಷ್ಮಣ್ ಹೋಗೋರ್ ಹತ್ರ ಕಾರ್ ಇಲ್ವಾ? ನನಗೆ ಅದ್ರ ಬಗ್ಗೆ ಇದನ್ನಿಲ್ಲ ನನಗೆ. ನಾನು ಹೆಲಿಕಾಪ್ಟರ್ಗೂ ಓಡಾಡಿದ್ದೀನಿ, ವಿಮಾನದಾಗ ಒಂದು ಅತಿ ಹೆಚ್ಚು ತಿರುಗಾಡೀನಿ. ಆ ವಿಮಾನನೂ ತಲೆಗೆ ಬರಲ್ಲ, ಹೆಲಿಕಾಪ್ಟರೂ ತಲೆಗೆ ಬರಲ್ಲ ನನಗೆ. ಹಿಂದೆ ಸ್ಟುಡಿಯೋದಾಗ ನಾನು ದೊಡ್ಡ ಇದರಾಗಿದ್ದೆ, ಅವ್ರು ಬರ್ತಿದ್ರು ಇವ್ರು ಬರ್ತಿದ್ರು ನೋಡ್ರಿ. ನಾವು ಅವ್ರ ಜೊತೆ ಕಂಪೇರ್ ಮಾಡ್ತಾ ಹೋದ್ರೆ ನಮ್ಮ ಬದುಕಿಗೆ ಆಗ್ತಾನೆ ಮಾತಿದೆ ಸರ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ. ಇಫ್ ಯು ಡೂ ಸೋ ಯು ಆರ್ ಇನ್ಸಲ್ಟಿಂಗ್ ಯುವರ್ ಸೆಲ್ಫ್. ಡೋಂಟ್ ಕಂಪೇರ್ ವಿತ್ ಎನಿಬಡಿ ಬಟ್ ಡೋಂಟ್ ಸ್ಟಾರ್ಟ್ ಪ್ಲೀಸ್ ವಿತ್ ಎವ್ರಿಬಡಿ. ನೀವಿನ್ನ ದಿನ ಒಬ್ಬರು ನಾನು ಕನ್ವಿನ್ಸ್ ಮಾಡ್ತಾ ಹೋದ್ರೆ ಕಣ್ಮಣ್ಣು ಮಾಡಿ ನಿನ್ಗೆ ಮಾಡಿ ಅವ್ರಿಗೆ ಮಾಡಿ ಅವ್ರು ಮಾಡಿದ್ರೆ ನಂದು ಆಯುಷ್ನ ಬಿಡ್ದೋಗ್ಬಿಡುತ್ತೆ. ನೀವು ಕನ್ವಿನ್ಸ್ ಮಾಡಕ್ ಹೋದ್ರೆ ಅಂದ್ರೆ ಅವ್ನ ಫೇಲ್ಯೂರ್ ಸ್ಟಾರ್ಟ್ ಅಂತ. ನೀವು ಮಾಡ್ತಾರದು ಮನಸ್ಸಿಗೆ ಸರಿ ಅನ್ಸಿದ್ರೆ ಕಷ್ಟ ಇರ್ಲಿ ಬಿಸಿಲಿರ್ಲಿ ಮಳೆ ಇರ್ಲಿ ಗಾಳಿ ಇರ್ಲಿ ನುಗ್ಗು. ಫೇಲ್ ಆಗ್ತೀಯ ಬೀಳ್ತೀಯ ಮತ್ತೆ ಎದ್ದು ಹೋಗ್ಲೇಬೇಕು. ಅಲ್ಲಿ ಬಂಡೆ ಇದೆಯಾ ಬಿಟ್ಟು ಹೋಗೋಣ ಮುಂದ್ಗಡೆ. ಆಮೇಲೆ ಇದು ಉಪದೇಶ ಹೇಳ್ತಲ್ಲ ನಾನು, ಕೆಲವ್ರು ಕೂತ್ಕೊಂಡು ಟಿವಿಯಲ್ಲಿ ಉಪದೇಶ ಹೊಡಿತಾರಲ್ಲ ಹಂಗಂದಿ, ಅವೆಲ್ಲ ಉಪದೇಶ ಇಲ್ಲ. ಇದು ಪ್ರಾಕ್ಟಿಕಲ್. ನಾವು ನೋಡ್ರಿ ಪ್ರತಿಯೊಬ್ಬ ಮನುಷ್ಯ ವಾಸ್ತವದಲ್ಲಿ ಬದುಕಬೇಕು, ಭ್ರಮೆಯಲ್ಲಿ ಬದುಕಲೇಬಾರ್ದು. ಭ್ರಮೆ ಅನ್ನೋದು ಹೆಂಗ್ ಗೊತ್ತಾ, ಒಂಥರ ಬಲೂನ್ ಇದ್ದಂಗೆ ಟಬ್ ಬಂದ್ಬಿಡುತ್ತೆ, ಬಿಸಿಲು ಜಾಸ್ತಿ ಡಮ್ ಬಂದ್ಬಿಡುತ್ತೆ. ಭ್ರಮೆಯಲ್ಲಿ ಬೇಡ. ನಾನು ಹೇಳ್ತಾರದು ನಂಗೆ 10,000 ಸಿಕ್ಕರು ಸಾಕೀಗ. ನನ್ನ ಮನೆ ಬಾಡಿಗೆ ಕಟ್ಟಕ್ಕೆ, ಮಗನ ಅಡ್ಮಿಷನ್ನು, ಪೆಟ್ರೋಲಿಗೆ. ಆಮೇಲೆ ನಂದು ಹಿಂಗೇ ಇಲ್ಲ, ನಾನು ಮುದ್ದೆ ತಿಂತೀನಿ, ರೊಟ್ಟಿ ತಿಂತೀನಿ, ಇಲ್ಲೇ ಮಕ್ಕತ್ತೀನಿ. ಎಲ್ಲ ಊರು ಹೆಂಗಿದೆ ಹಂಗೆ ನಾನು ಇರ್ತೀನಿ. ಕೆಲವ್ರ ನಿಮ್ಗೆ ಯಾಕೆ ಬೇಕು ಸ್ವಾಮಿ, ಆರಾಮಾಗಿದ್ರಿ, ಒಳ್ಳೊಳ್ಳೆ ಲಕ್ಷ ಸಂಬಳ, ಏನು ಅಲ್ಲೇ ಮಕ್ಕೊಂಡ್ಬಿಡ್ತೀನಿ ಹಂಗೆ. ನೀವು ಟಾರ್ಗೆಟ್ ಆಗಿರ್ಬೋದು, ಚಕ್ರವ್ಯೂಹ ಆಗಿರ್ಬೋದು, ತುಂಬಾ ಜನ ಇಂಟರ್ವ್ಯೂ ಮಾಡಿದಿರಲ್ಲ, ನೋಡಿದ್ರಲ್ಲಿ ಏನ್ ಅನ್ಕೊಂತಾರೆ ಈಗಿನ ಕಾಲದ ತರ ಟೆಲಿಪ್ರಾಂಪ್ಟ್ ಎಲ್ಲ ಇಲ್ಲ ನಾವು ಸ್ಕ್ರಿಪ್ಟ್ ಮಾಡ್ಕೊಂತ ಇಲ್ಲ ನಾನು ಹಂಗೆ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಫ್ರೀಡಮ್ ಇತ್ತು ಸರ್ ನನಗೆ. ನಾನು ಇವತ್ತಿಗೆ ನೆನೆಸ್ಕೋಬೇಕಾಗಿದ್ದು, ನನ್ನ ಇವತ್ತೇನಾದರೂ ಲಕ್ಷ್ಮಣ ಹೂಗಾರ ಅಂಥೇಳಿ ಯಾರಾದರೂ ಒಂದು 4 ಜನ ಗುರುತಿಸ್ತಾ ಇದ್ರೆ ಅದಕ್ಕೆ ನಮಗೆ ಮೂಲ ಕಾರಣ ಹಿರಿಯ ಪತ್ರಕರ್ತರಾದಂಥ ಜೇಸುನಾ ಅಂತೇಳಿ ಬೆಂಗಳೂರಿನಾಗಿದ್ದಾರೆ. ಅವರು ಭಾಳ ಹಿರಿಯ ಪತ್ರಕರ್ತರು. ಟಿವಿ ಮಾಧ್ಯಮದ ಬಂದ ಮೇಲೆ ಇದೊಂದು ಒಂಥರ ವಿಚಿತ್ರ ಪ್ರಪಂಚ ಇದೆ ಟಿವಿ. ನಾನು ಪ್ರಿಂಟ್ ಮೀಡಿಯಾದಾಗೆ 5 ಜನ ಗುರುತಿಸ್ತಿದ್ರು, ಟಿವಿ ಬಂದ ಮೇಲೆ 5 ಲಕ್ಷ ಜನ ಗುರುತಿಸಿದ್ರು. ಇದು ಒಂಥರ ಇದು ರೀಚು ಇದನ್ನೇ ಬೇರೆ ಎಲೆಕ್ಟ್ರಾನಿಕ್ ಮೀಡಿಯಾದು. ಅದಕ್ಕೆ ಮಹೇಂದ್ರ ಮಿಶ್ರಾ ಅವರು ಇವತ್ತು ನಾನು ನೆನೆಸ್ಕೊತೀನಿ. ಲಕ್ಷ್ಮಣ ಹೂಗಾರ ಏನಾದರೂ ಇವತ್ತು ಯಾರಾದ್ರೂ ಗುರುತಿಸ್ತಾರೆ, ನೀವು ಬಂದಿದ್ದೀರಿ ಅಂದ್ರೆ ಅದಕ್ಕೆ ಇವತ್ತು ಆ ಕ್ರೆಡಿಟ್ ಗೋಸ್ ಟು ಗಾಡ್ ಫಾದರ್ ಮಹೇಂದ್ರ ಮಿಶ್ರಾ.